एपेक्स डेंटल हॉस्पिटल एंड रिसर्च इंस्टीट्यूट का ब्रेक थ्रू लेजर सर्जरी फॉर OSMF फीचर्ड। जी हाँ, हम आपको बता रहे हैं कि किस तरह से एपेक्स डेंटल हॉस्पिटल ने एक ऐसा काम कर दिखाया है जो शायद ही ये पॉसिबल है गुलबर्गा शहर में। जी हाँ, बता रहे हैं आपको एक एक्सक्लूसिव सर्जरी परफॉर्म की गई। एक सीवियर केस था ओरल सबम्यूकस फाइब्रोसिस यानी OSMF का, जहाँ पर पेशेंट जो शिवराज भालकी से आते हैं बिदर डिस्ट्रिक्ट के। बड़े अफसोस की बात यह है कि उन्होंने 20 साल से गुटखा कंज्यूम कर रहे थे, जिसकी वजह से उनका जो माउथ है यानी कि जो मुंह है उनका बिल्कुल नहीं खुल रहा था, सिर्फ 5 mm खुल रहा है। इतनी हालत उनकी खराब हो चुकी थी, यानी सर्जिकल फ्लैप ट्रांसप्लांटेशन के अलावा कुछ भी नजर नहीं आ रहा था रास्ता। लेकिन शिवराज ने कहीं ना कहीं एपेक्स डेंटल हॉस्पिटल के बारे में सुना और यहाँ पर आए और उनकी सर्जरी जो है लोकल एनेस्थीसिया में इमीडिएटली और रिमार्केबल रिजल्ट के साथ हुई। ये सक्सेस स्टोरी हम आपको बता रहे हैं, जहाँ पर एपेक्स डेंटल आपके लिए एडवांस डेंटल केयर और प्रोफिशिएंसी दे रहा है आपको और यूटिलाइज कर रहा है कटिंग एज लेजर सर्जरी टेक्निक्स। जी हाँ, आपको बता दें कि ये बहुत ही शानदार काम किया गया है गुलबर्गा शहर में, जहाँ पर एपेक्स डेंटल हॉस्पिटल एंड रिसर्च इंस्टीट्यूट ने ये बड़ी शानदार अचीवमेंट हासिल की है डेंटल इनोवेशन और पेशेंट केयर में। इसका खास श्रेय जा रहा है डॉक्टर शरण SK और डॉक्टर शरण प्रकाश R शेडकर, दोनों जो BDS MDS हैं और गिनेस वर्ल्ड रिकॉर्ड होल्डर्स हैं। गुलबर्गा कर्नाटका में इनका जो है डेंटल हॉस्पिटल आता है, बिग बाजार के करीब आता है। तो जरूर स्क्रीन पर नंबर पर कॉल करें और अगर आपको कोई डेंटल रिलेटेड इशू है तो जरूर एपेक्स डेंटल को आप रीच करें। ಸರ್ ಏನೇನು ಪ್ರಾಬ್ಲಮ್ ಅದ ರೀ ನಿಮ್ಗೆ? ಬಾಯಿ ಓಪನ್ ಆಗಿದೆ ಸರ್. ಹಾಂ ಇದು ಬಾಯಿ ಓಪನ್ ಆಗ್ಲಾರ್ದಂಥದ್ದು ಎಷ್ಟು ವರ್ಷ ಆಯ್ತು ಸರ್ ನಿಮ್ಗೆ ಪ್ರಾಬ್ಲಮ್ ಇದ್ದು? ಕಮ್ಸೆ ಕಮ್ ಮತ್ತು 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. ಇದಕ್ಕೆ ಎಲ್ಲೆಲ್ಲಿ ತೋರಿಸ್ಕೊಂಡ್ರಿ ನೀವು ಇಲ್ಲಿ ತನಕ? ನಾವು ಬೀದರ್ನಲ್ಲಿ ಬಾತ್ನಲ್ಲಿ ತೋರಿಸ್ಕೊಂಡೇವೆ ರೀ, ಅರ್ಬಾದ್ ಯೂರ್ಬಲ್ ಬಂದೇವೆ ರೀ, ಅರ್ಬಾದ್ ನೋಬಾದ್ ತೋರಿಸ್ಕೊಂಡೇವೆ ರೀ, ಅದು ಎಸರ ತೋರಿಸ್ಕೊಂಡ ರೀ. ಅವರೆಲ್ಲರೂ ಇದು ತೆಗಿತೇವೆ, ಇಲ್ಲಿ ತೂತಾಕ್ತೇವೆ, ಇಲ್ಲಿ ತೂತಾಕ್ತೇವೆ ಅಂಜಿ ಹೋಗಿ ತೊಗೊಂಡಿದ್ದು ಸರ್. ಅಂದರೆ ದೊಡ್ಡದು ಸರ್ಜರಿ ಮಾಡ್ತೀನಿ ಅಂತ ಹೇಳಿ. ಹಾಂ ರೀ, ಒಂದೊಂದು ವಾರಗಟ್ಟಲೆ ಇಟ್ಕೊಂಡು ಎಲ್ಲ ಆಪ್ರೇಷನ್ ಮಾಡಿ ಮತ್ತು ಆಮೇಲೆ ಏನಾದ್ರು ಟ್ರೀಟ್ಮೆಂಟ್ ಆಗ್ತದೆ. ಅದ್ರದ್ದೇನು ಸಕ್ಸಸ್ ರೇಟ್ ಕೊಟ್ಟಾರೇನ್ರಿ ಆಗ್ತದೆ ಅಂತೇಳಿ? ಆಯ್ತು ಅಂತ ಹೇಳ್ಯಾರ ಸರ್. ಅಂದರೆ ನಾವು ಅಂಜಿ ಮಾಡ್ಕೊಂಡಿದ್ದು ಸರ್. ಮತ್ತೊಬ್ಬರು ಅಲ್ಲಿ ದವಾಖಾನಿಗೆ ಹೋಗಿದ್ದಾರೆ ಸರ್. ಅವ್ರು ಹೇಳಿದ್ರು ಇಲ್ಲಿ ಅಡ್ರೆಸ್ ಕೊಟ್ಟರಿ, ಸರ್ಜರಿ ಮಾಡ್ಕೊರಿ ಸರ್, ಇದು ಸತ್ತು ಸಾಯ್ಲಾಕ ನಾ ಇದು ಕೊಯ್ಕೊಂಬಲ್ಲ ಅಂತ ಹೇಳಿದ್ರಿ. ನಾ ಅದಕ್ಕೆ ಇಲ್ಲಿ ಬಂದಿದ್ದು ಸರ್. ಇವ್ರ ಬಲ್ಲಿ ಹ್ಞೂ ಅಂಥೇಳಿ ಹೋಗಿದೆ ಸರ್. ರೊಕ್ಕದ ಪ್ರಾಬ್ಲಮ್ದಿಂದ ಮನೆಗೆ ಹೋದ ರೀ. ಈಗ ಮತ್ತು ರೊಕ್ಕ ಸವಲತ್ತು ಮಾಡ್ಕೊಂಡು ಬಂದಿದ್ದೆ ರೀ, ಮಾಡಿಸ್ಕೋಬೇಕಂತ ಬಂದೀನಿ ಸರ್. ಇದು ಯಶೋಧ ಹಾಸ್ಪಿಟಲ್ ಇದು ಏನು ಹೈದರಾಬಾದ್ಗೆ ಹೋಗಿ? ಅದು ಇಲ್ಲ ಸರ್, ಅದು ಇದು ನಮ್ಮ ಬೀಗೂರು ಅಲ್ಲಿರ್ತಾರೆ ಹೈದರಾಬಾದ್ಕ. ಅದು ನಾವು ಹೇಳಿದ್ರೆ ತಿಳಿದೇನಲ್ಲ. ಸರ್ಜರಿ ಮಾಡಲ್ರಿ. ಸರ್ ಒಳಗಿಂದ ಆಪರೇಷನ್ ಇರ್ತದೆ. ನೀವು ಏನದಂದ್ರೆ ಈಗ ಮಾಡ್ತೇವೆ ಮಾಡಾಗಿನ ಈಗ ಮಾಡಲ ಏನು ಬಾಯ್ದಾಗ ಏಸ್ ಬಟ್ ಹೋಗ್ತಾವ ಇಲ್ಲ ಏಟ್ ಓಪನ್ ಆತ ತೋರಿಸ್ತೇವೆ. ಸರ್ಜರಿ ಮಾಡಾಗಿದ ಮ್ಯಾಗ ಮತ್ತು ಎಷ್ಟು ಬಾಕಿ ಹೋಗ್ತಾವ ಅಂತ ಗೊತ್ತಾಗ್ತದೆ. ಇದು 3 ಸರ್ತಿ ಅಂತ ಹೇಳಿ ಸರ್. ಇವಾಗ ಫಸ್ಟ್ ಆಗ್ತದ, ಮತ್ತೊಂದು ತಿಂಗಳ 1.5 ತಿಂಗಳು ಬಿಟ್ಟು ನೆಕ್ಸ್ಟ್ ಇರ್ತದೆ, ಮತ್ತೊಂದು ತಿಂಗಳು ಬಿಟ್ಟು 3 ಇರ್ತದೆ. ಹಿಂಗೆ 3 ಏನಾಗ್ತದೆ ಕಂಪ್ಲೀಟ್ ತೆಗಿರ್ತದೆ. ಇಷ್ಟ ಇರ್ತದೆ. ನೀವು ಅಲ್ಲಿನ ಕಡೆ ಬಂದಿ ಸರ್. 3 ಲೇಸರ್ ಸರ್ಜರಿ ಇದು. ಲೇಸರ್ ಸರ್ಜರಿ. ಲೇಸರ್ಲಿಂದ ಮಾಡಿದ್ಮೇಲೆ ಏನಾಗ್ತದೆ ಅಂತಂದ್ರೆ ನಿಮಗೆ ಯಾವುದೇ ಥರದ್ದು ಬ್ಲಡ್ ಬರೋದಾಗಲಿ, ಆಮೇಲೆ ಯಾವುದೇ ಥರದ ಬ್ಯಾನಿ ಆಗೋದಾಗಲಿ ಇವು ಯಾವ ಪ್ರಾಬ್ಲಮ್ ಇರಲ್ರಿ. ಆಮೇಲೆ ಕಟ್ ಮಾಡಿ ಇದು ಏನು ಹೇಳಿರಲ್ರಿ, ಇಲ್ಲಿ ಕಟ್ ಮಾಡೋದು ಇಲ್ಲಿ ಕಟ್ ಮಾಡೋದು ಏನೂ ಇರಲ್ರಿ. ಒಂದು ಅರ್ಧ ಗಂಟೆ 1 ತಾಸ್ನಾಗ ಏನದಂತಂದ್ರೆ ಪೂರಾ ಸರ್ಜರಿ ಮುಗೀತದ. ಬ್ಲಡ್ ಇರಲ್ಲ, ಪೇನ್ ಇರಲ್ಲ, ಫಾಸ್ಟ್ ರಿಕವರಿ ಇರ್ತದ.
ಆಮೇಲೆ ಬಾಯಿನೂ ಓಪನ್ ಆಗ್ತದೆ ನಿಮ್ದು. ಹಾಂ ರೀ. ಓಪನ್ ಆಗಿದ್ಮೇಲೆ ಎಕ್ಸಸೈಸ್ ಮಾಡೋದೇನದ ಕಂಪಲ್ಸರಿ ಮಾಡಬೇಕು. ಅಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ದು ಕಂಪ್ಲೀಟ್ಲಿ ಬಾಯಿ ಓಪನ್ ಆಗಂಥದ್ದು ಏನದ 100% ಸಕ್ಸಸ್ ಆಗ್ತದೆ. ಆಯ್ತು ಸರ್. ಆಯ್ತು, ಇದು ಸರ್ಜರಿ ಮಾಡಿದ್ದು ಹೊರಗಿರಲ್ರಿ, ಹಾಂ ಒಳಗೆ ಸರ್ಜರಿ ಮಾಡಿದದ ಮಾಡಿಸ್ಕೊಂಡಿರೋನನ್ನು ಗೊತ್ತಾಗಲ್ಲ. ಮತ್ತೆ ನಿಮ್ದು ನಾಳೆ ಹಿಡಿದು ನಾರ್ಮಲ್ ವರ್ಕಿಗೆ ಏನದ ನಾರ್ಮಲ್ ವರ್ಕಿಗೆ ಹೋಗೋದು. ಹಾಂ ಸರ್. ನಿಮ್ಮದು ಒಂದೇ ಅಂತಿಲ್ರಿ, ನಮ್ಮಲ್ಲಿ ಆಲ್ರೆಡಿ ಏನದ ಅಂತಂದ್ರೆ ಇಷ್ಟು ಡಾಟಾ ಅದ. ಈಗ ನಾವು ಮೊದಲೇನದು ಈಗ ನೋಡ್ಬೋದು ನಮ್ಮಲ್ಲಿ ಡಾಟಾ ಈಗ ಹೆಂಗೆ ಈಗ ಬಂದಿರಲ್ರಿ ಆ ಟೈಪ್ ಏನದ ನಮ್ಮಲ್ಲಿ ಭಾಳಷ್ಟು ಜನ ಬಂದು ಮಾಡ್ಕೊಂಡು ಹೋಗಿದ್ದು ಅದೇ ರೆಕಾರ್ಡ್ ಇಟ್ಟಿವಿ ನಾವು. ಇದ್ರೊಳಗೆ ಏನಂತಂದರೆ ನೀವು ನೋಡ್ಬೋದು ನಮ್ಮಲ್ಲಿ ಇದು ಇವರು ಬಿಜಾಪುರ್ಲಿಂದ ಬಂದಿದ್ದವ್ರೆ, ಇವರು ಬೆಳಗಾಂಲಿಂದ ಬಂದಿದ್ದವ್ರೆ, ಇವರು ಅಶೋಕ್ ಕುಮಾರ್ ಅಂತೇಳಿ ಇವರು ಹೈದ್ರಾಬಾದ್ಲಿಂದ ಬಂದಿದ್ದವ್ರೆ, ಆಮೇಲೆ ಇವರು ಶಾಪುರ್ ರೀ, ಆಮೇಲೆ ಇವರು ದಾವಣಗೆರೆ, ಕರ್ನೂಲ್, ಪುಣೆ, ಹೊಸಪೇಟೆ, ಹುಮ್ನಾಬಾದ್, ಶಹಾಬಾದ್, ಹಿಂಗೆ ಏನಂತಂದ್ರೆ ಭಾಳಷ್ಟು ನಾವು ಕೇಸಸ್ ಮಾಡಿದ್ದೀವಿ ಆಲ್ರೆಡಿ. ಇದು 100% ಸಕ್ಸಸ್ ಅದ್ರಿ. ಈಗ ಏನದ ಪೇಷಂಟ್ ಫಾಲೋ ಈಗ ನಂಬಲ್ಲಿ ಭೀ 3-4 ಪೇಷಂಟ್ ಅದ ಸರ್. ನೀವು ಮಾಡ್ಕೊಳಕ್ರ ಮಾಡ್ಕೋ ಮಾಡಿ ಮ್ಯಾಗ ಬರ್ತೀನಿ ಅಂತ ಕುಂಟಾರ ಸರ್. 100% ಎಲ್ಲ ಅವ್ರು ಗುಟ್ಕಾ ತಿಂದಿರೋ ಸರ್. ಇದು ಆಗಿದ ಮ್ಯಾಗ ಗುಟ್ಕಾ ಏನಿಲ್ಲ ಸರ್. ಇಲ್ಲ ಹೇಳತ್ತೀನಿ ನಿಮ್ಗೆ, ಆಗಿದ್ಮ್ಯಾಗ ಚಂದ ಆಗಿದ್ಮ್ಯಾಗ ಅಡಕಿ ತಿಂದ್ರೆ ನಡೀತದ, ಹಿಂಗನೂ ಇಲ್ಲ. ಅಡಕಿ ಗುಟ್ಕಾ ಏನಿಲ್ಲ ಸರ್. ಸುಣ್ಣ ಎಲಿ ಇಂಥವೆಲ್ಲ ಬಿಟ್ಬಿಡ್ಬೇಕು. ಈಗ 100% ಅಪೆಕ್ಸ್ ಡೆಂಟಲ್ನಾಗ ನಿಮ್ದು ಸಾಲ್ವ್ ಆಗ್ತದೆ ಅಂತ ನಾವು ಮಾತು ಹೇಳ್ಬೋದು ಸರ್. ಆಯ್ತು.